ವೆಲ್ಕಮ್ ಟು ಆಫ್ ಡೆಸರ್ಟ್ ದುಬೈ. 42 ಡಿಗ್ರಿ ಟೆಂಪ್ರೇಚರ್. ಬೆಳಗ್ಗೆ 6:30 ಸನ್ರೈಸ್ ನೋಡೋಣ ಅಂತ ಈ ಆಫ್ ಡೆಸರ್ಟ್ಗೆ ಹೊರಟ್ವಿ. ಎಷ್ಟು ಬಿಸಿಲು ಅಂದರೆ ಕೇಳಲೇಬೇಡಿ. ಬೆಳಗ್ಗೆ 6:30 ಬಿಟ್ಟಿದ್ದು 7 ಗಂಟೆಗೆಲ್ಲ ಅಲ್ಲಿ ಸೇರಿಬಿಟ್ವಿ. 7 ಗಂಟೆಗೆ ಸನ್ರೈಸ್. ಈ ಸಮ್ಮರಲ್ಲಿ ಡೆಸರ್ಟಲ್ಲಿ ಓಡಾಡೋದು ಅಂದರೆ ಅದನ್ನು ಕೇಳಲೇಬೇಡಿ. ಅದರ ಎಕ್ಸ್ಪೀರಿಯೆನ್ಸೇ ಡಿಫ್ರೆಂಟ್ ಆಗಿರುತ್ತೆ. ಬಟ್ ನಮ್ಮ ರೀತಿಯೇ ತುಂಬ ಜನ ಇದ್ದಾರೆ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಎಷ್ಟು ಜನ ಬಂದಿದ್ದರು ಅಂದರೆ ಸನ್ರೈಸ್ ನೋಡೋಕ್ಕೆ ತುಂಬ ಜನ ಬಂದಿದ್ದರು. ತುಂಬ ಚೆನ್ನಾಗಿದೆ ಈ ಡೆಸರ್ಟು. ಮಾಮೂಲಿ ಡೆಸರ್ಟ್ ಇರೋ ಹಾಗಿಲ್ಲ, ಪ್ಲೈನ್ ಡೆಸರ್ಟು. ಮಧ್ಯದಲ್ಲಿ ಒಂದು ರೋಡು. ನಾವು ಮೂವೀಸಲ್ಲೆಲ್ಲ ನೋಡ್ತೀವಲ್ಲ, ಮೇಲಿಂದ ಫೋಟೋಗ್ರಾಫಿ, ಕೆಳಗಡೆ ಫುಲ್ ಡೆಸರ್ಟು, ಮಧ್ಯದಲ್ಲಿ ಒಂದು ರೋಡು, ಆ ರೀತಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ರಶ್ ಇಲ್ಲ, ಕ್ರೌಡ್ ಇಲ್ಲ, ಆರಾಮಾಗಿ ಓಡಾಡ್ಬೋದು. ಡೆಸರ್ಟಲ್ಲಿ ಬಿಸಿಲಲ್ಲಿ ಓಡಾಡೋದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಅದು ಬೇರೆಯೇ ಲೆವೆಲ್. ನೀವು ಈ ಥರ ಯಾವಾಗಲಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ? ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಬಿಸಿಲು ಮಾತ್ರ ಕೇಳಲೇಬೇಡಿ. ನಮ್ಮ ಅದೃಷ್ಟಕ್ಕೆ ನಮ್ಮ ಕಾರ್ ಟಯರು ಈ ಲೂಸ್ ಸ್ಯಾಂಡಲ್ಲಿ ಸಿಕ್ಕಾಕೊಂಡು ಬೇಡ ಅವಸ್ಥೆ. ಅಷ್ಟರಲ್ಲಿ ದೇವ್ರ ದಯದಿಂದ ಹೆಲ್ಪ್ ಸಿಕ್ತು. ಜೀಪಲ್ಲಿ ಯಾರೋ ಬಂದರು, ಅವ್ರನ್ನ ಹೆಲ್ಪ್ ಕೇಳಿದ್ದಕ್ಕೆ ಬಂದು ಪಾಪ ನಮ್ಮ ಕಾರ್ನ ಟೋ ಮಾಡಿ ಹೊರಗಡೆ ತೆಗೆದಿದ್ರು. ಇಲ್ಲ ಅಂದರೆ ನಮ್ಮ ಗತಿ ಗೊತ್ತಿಲ್ಲ. ಬಟ್ ಹೆಲ್ಪ್ ಅಂತೂ ಇಲ್ಲಿ ಬರ್ತಾರೆ, ತೊಂದರೆ ಇಲ್ಲ. ಆದರೂ ಒಂಥರ ಟೆನ್ಷನ್ ಅಲ್ವಾ, ಮರಳಲ್ಲಿ ಕಾರ್ ಟಯರ್ ಇಳಿದ್ಬಿಟ್ರೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನಿಮಗೆಲ್ಲ ಯಾವಾಗಲಾದ್ರೂ ಈ ಥರ ಆಗಿದೆಯಾ? ಹಾಗಿದ್ದರೆ ಕಾಮೆಂಟಲ್ಲಿ ತಿಳಿಸಿ, ಓಕೆನಾ? ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೋರ್ ವೀಡಿಯೋಸ್ ಆರ್ ಕಮಿಂಗ್. ದುಬೈ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು, ಓಕೆನಾ? ಥ್ಯಾಂಕ್ ಯು.